ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೇ 25, 2023 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ನ ಕುರಿತಾಗಿ NCERT ಫೌಂಡೇಶನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು NCERT ಫೌಂಡೇಶನ್ ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ ಇರುತ್ತೆ. ಜೂನ್ 1ನೇ ತಾರೀಕಿನಂದು ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈ NCERT ಫೌಂಡೇಶನ್ ಅಡಿನಲ್ಲಿ ನಿಮಗೆ NCERT ರಿಲೇಟೆಡ್ ಇರತಕ್ಕಂಥ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಜೊತೆಗೆ NCERT ಜಿಸ್ಟ್ಸ್ಗಳನ್ನು ಮತ್ತು NCERT ರಿಲೇಟೆಡ್ ಇರತಕ್ಕಂತಹ ಟೆಸ್ಟ್ಸ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮು ಸಹ ಇನ್ಕ್ಲೂಡ್ ಆಗಿದೆ. ನಾವು UPSC ಪ್ರಿಪ್ರೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NCERT ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ NCERTಯಲ್ಲಿರ್ತಕ್ಕಂತಹ ಕಂಟೆಂಟ್ ನಮಗೆ ಬೇಸಿಕ್ ಫೌಂಡೇಶನ್ ಆಗಿ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ NCERTಯನ್ನು ನಾವು ಮೊದಲ ಹಂತದಲ್ಲಿ ಪ್ರಿಪರೇಷನ್ ಮಾಡುವಾಗ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ಒಂದು ಪ್ರೋಗ್ರಾಮನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತಂದರೆ, ನ್ಯಾಯಾಂಗ ವ್ಯವಸ್ಥೆಗೆ ಸ್ವತಂತ್ರತೆಯನ್ನು ಪ್ರೊವೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷರಿ ಇವತ್ತು ಫೈನಾನ್ಷಿಯಲ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದಾಗಿ ಈ ಒಂದು ಆರ್ಟಿಕಲಲ್ಲಿ ಕಾಣ್ಬೋದು. ಏನು ಹಾಗಂದರೆ, ಇವಾಗ ಜುಡಿಷಿಯರಿ ಇಂಡಿಪೆಂಡೆನ್ಸ್ ಏನಿದೆಯಲ್ಲ, ಇದನ್ನು ನಾವು ಬೇಸಿಕ್ ಸ್ಟ್ರಕ್ಚರಲ್ಲಿ ಕಾಣ್ತಾ ಇದ್ವಿ, ಮೂಲ ರಚನೆಯಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಇಂಡಿಪೆಂಡೆನ್ಸನ್ನು ಕಂಪ್ಲೀಟಾಗಿ ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ, ಸಂಪೂರ್ಣವಾಗಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಗೆ ಇಂಡಿಪೆಂಡೆನ್ಸ್ ಅಥವಾ ಸ್ವತಂತ್ರತೆ ಸಿಗಬೇಕು ಅಂತಂದರೆ ಫೈನಾನ್ಷಿಯಲಿ ಯಾವ ರೀತಿ ಅಂತ ಗ್ರ್ಯಾಂಟ್ ಆಗುತ್ತೆ ಅಂದರೆ, ಪಾರ್ಲಿಮೆಂಟ್ ಅಥವಾ ಇವತ್ತು ಪಾರ್ಲಿಮೆಂಟಲ್ಲಿ ಲಾ ಮಾಡೋದ್ರ ಮುಖಾಂತರ ಜುಡಿಷರಿ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ನಾವು ಫೈನಾನ್ಸನ್ನು ಕೊಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಸರ್ವಿಸ್ಗೆ ಸಂಬಂಧಪಟ್ಟಂತಹ ಪೇಮೆಂಟನ್ನು ಮಾಡ್ತಾ ಇದ್ದೀವಿ, ಪೆನ್ಷನ್ ಆಗಿರ್ಬೋದು, ಇದನ್ನೆಲ್ಲ ಇವತ್ತು ಪಾರ್ಲಿಮೆಂಟ್ ಡಿಸೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ಜುಡಿಷಿಯರಿ ಸಿಸ್ಟಮೇ ಈ ಎಲ್ಲ ವಿಷಯಗಳನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಕನ್ಸಿಡರ್ ಮಾಡಿದರೆ ಅಪೆಕ್ಸ್ ಕೋರ್ಟ್ ಅಂತ ನಾವು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟನ್ನು ಕರಿತಾ ಇದ್ದೀವಿ. ಇದರ ಕೆಳಗೆ ಬರುವಂಥದ್ದು ಹೈಕೋರ್ಟ್. ಸ್ಟೇಟ್ಗಳಲ್ಲಿ ಹೈಕೋರ್ಟನ್ನು ಕಾಣ್ತಾ ಇದ್ದೀವಿ. ಅಗೇನ್ ಹೈಕೋರ್ಟ್ ನಡುವೆ ಅಥವಾ ಹೈಕೋರ್ಟ್ ಕೆಳಗಡೆ ಕೆಲಸ ಮಾಡುವಂಥದ್ದಂದರೆ ಡಿಸ್ಟ್ರಿಕ್ಟ್ ಕೋರ್ಟ್, ಇನ್ನು ಸಬಾರ್ಡಿನೇಟ್ ಕೋರ್ಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವತ್ತು ಸುಪ್ರೀಂ ಕೋರ್ಟನ್ನು ನಾವು ಕನ್ಸಿಡರ್ ಮಾಡಿದರೆ ಇವತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂತಹ ಜಡ್ಜಸ್ಗಳ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಇದರ ಒಂದು ಜುರಿಸ್ಟಿಕ್ಷನ್ಸನ್ನು ಕನ್ಸಿಡರ್ ಮಾಡಿದರೆ ಒರಿಜಿನಲ್ ಜುರಿಸ್ಟಿಕ್ಷನ್ಸ್ ಅಂತ ಕಾಣ್ತಾ ಇದ್ವಿ, ಅಡ್ವೈಸರಿ ಜುರಿಸ್ಟಿಕ್ಷನ್ ಆಗಿರ್ಬೋದು, ಅಪೆಲೇಟ್ ಜುರಿಸ್ಡಿಕ್ಷನ್ ಅಂತ ಕಾಣ್ತಾ ಇದ್ವಿ. ಈ ರೀತಿಯಾಗಿ ಇದರ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕಾಣುವಂಥದ್ದು. ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಸ್ವತಂತ್ರತೆಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ಫೈನಾನ್ಷಿಯಲ್ ರಿಲೇಟೆಡ್ ಇರತಕ್ಕಂಥ ಕಂಟ್ರೋಲನ್ನು ನಾವು ಜುಡಿಷಿಯರಿ ಸಿಸ್ಟಮ್ಗೆ ಕೊಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಕವರ್ ಮಾಡ್ತಾ ಇದ್ದಾರೆ. ಈ ಒಂದು ಹೈರಾರ್ಕಿಯನ್ನು ನಾವು ನೋಡಿದ್ವಿ. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆಯಲ್ಲ, ಡೈಲಿ ಬೇಸಿಸ್ ಮೇಲೆ ಎಷ್ಟೊಂದು ಕೇಸಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿರುವಂಥ ಒಂದು ವರ್ಕ್ ಬರ್ಡನನ್ನು ನಾವು ಕನೆಕ್ಟ್ ಮಾಡ್ಬೋದು. ಆ ಒಂದು ವರ್ಕ್ನ ಆಧಾರದ ಮೇಲೆ ನಾವು ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಕನಾಮಿಕ್ ಇಂಡಿಪೆಂಡೆನ್ಸ್ನ ಅವಶ್ಯಕತೆ ಇರುತ್ತೆ. ಆಲ್ವೇಸ್ ನಾವು ಸಂಸತ್ತಿನ ಒಂದು ಲಾ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇವತ್ತು ಕೋರ್ಟೇ ಡಿಸೈಡ್ ಮಾಡಬೇಕು ಯಾವ ಒಂದು ವರ್ಕ್ ಇರುತ್ತೆ, ಈ ಒಂದು ವರ್ಕ್ ಲೋಡ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾದಂತಹ ಸ್ಯಾಲರೀಸ್ಗಳನ್ನು ಕೊಡಬೇಕಾಗತ್ತೆ, ಪೆನ್ಷನ್ಸ್ಗಳನ್ನು ಕೊಡಬೇಕಾಗತ್ತೆ, ಮನಿ ಅಲೋಕೇಶನ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಪೇಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತು ನ್ಯಾಯಾಂಗ ವ್ಯವಸ್ಥೆನೇ ಡಿಸೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಇವಾಗ ಕೋರ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಜೊತೆಗೆ ಸಪ್ರೇಷನ್ ಆಫ್ ಪವರ್ ಅನ್ನುವಂಥದ್ದನ್ನು ನಾವು ಸಂವಿಧಾನದಲ್ಲಿ ಕಾಣ್ತಾ ಇದ್ದೀವಿ. ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ DPSPನಲ್ಲಿರುವಂಥ ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಸಪ್ರೇಷನ್ ಆಫ್ ಪವರ್ ನಡಿನಲ್ಲಿ ಎಕ್ಸಿಕ್ಯೂಟಿವಿಂದ ನಾವು ಜುಡಿಷಿಯರಿಯನ್ನು ಸಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಜುಡಿಷಿಯರಿ ಇಂಡಿಪೆಂಡೆನ್ಸನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸಪೋರ್ಟನ್ನು ಸಹ ಇವರು ತೆಗೆದುಕೊಂಡಿದ್ದಾರೆ. ಇನ್ನು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ರಚನೆಯ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರ. ಇದಕ್ಕೆ ಸಂಬಂಧಪಟ್ಟಂತಹ ಕೇಸಸ್ಗಳು ಅಥವಾ ಪ್ರಕರಣಗಳು ಯಾವ ರೀತಿಯಾಗಿದೆ, ಶಂಕರಿ ಪ್ರಸಾದ್ ಕೇಸ್ ಆಗಿರ್ಬೋದು, ಗೋಲಕ್ನಾಥ್ ಕೇಸ್ ಆಗಿರ್ಬೋದು, ಕೇಶವಾನಂದ ಭಾರತಿ ಕೇಸ್ ನಡಿನಲ್ಲಿ ಯಾವ ರೀತಿಯಾಗಿ ಚೇಂಜಸನ್ನು ಮಾಡಿದ್ದಾರೆ, ಮೂಲ ರಚನೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಂವಿಧಾನದಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ 368ನೇ ಆರ್ಟಿಕಲ್ ನಡಿನಲ್ಲಿ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವಂತಹ ಸಂದರ್ಭದಲ್ಲಿ
ಮೂಲ ರಚನೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಮೂಲ ರಚನೆಗಳಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಕಾಣ್ತಾ ಇದ್ದೀವಿ. ಯಾವ್ಯಾವ ಇದ್ದಾವೆ ಬೇಸಿಕ್ ಸ್ಟ್ರಕ್ಚರಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸಂವಿಧಾನದ ಶ್ರೇಷ್ಠತೆಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡೋದಾಗಲಿ, ಜಾತ್ಯತೀತ ಲಕ್ಷಣಗಳಾಗಿರ್ಬೋದು, ಸಮಾನತೆಗೆ ಸಂಬಂಧಪಟ್ಟಂತೆ ಭಾರತದ ಏಕತೆ ಮತ್ತು ಸಮಗ್ರತೆ ಈ ರೀತಿಯಂಥ ವಿಷಯಗಳಾಗಿರ್ಬೋದು, ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಫೀಚರ್ಸ್ಗಳು ಅಥವಾ ಲಕ್ಷಣಗಳನ್ನು ಸಹ ನಾವು ಬೇಸಿಕ್ ಸ್ಟ್ರಕ್ಚರಲ್ಲಿ ಕಾಣ್ತಾ ಇದ್ದೀವಿ. ಈ ಎಲ್ಲ ಬೇಸಿಕ್ ಸ್ಟ್ರಕ್ಚರ್ ನಡಿನಲ್ಲಿ ಜುಡಿಷರಿ ಇಂಡಿಪೆಂಡೆನ್ಸು ಸಹ ಬೇಸಿಕ್ ಸ್ಟ್ರಕ್ಚರಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಕ್ಲಿಯರ್ ಕಟ್ ಕ್ಲಾರಿಟಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ GS ಪೇಪರ್ 2 ನಡಿನಲ್ಲಿ ಈ ಒಂದು ಟಾಪಿಕನ್ನು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಇದು ಕೇವಲ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ಗಳಲ್ಲಿರ್ತಕ್ಕಂಥ ಜಡ್ಜಸ್ಗಳ ಒಂದು ಒಪಿನಿಯನ್, ಯಾವ ರೀತಿಯಾಗಿ ಸಪ್ರೇಟ್ ಆಗಿರುವಂಥ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ಕಂಟ್ರೋಲಿಂಗ್ ಸಿಸ್ಟಮ್ ಇವತ್ತು ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು ಅನ್ನುವಂಥ ಡೈಮೆನ್ಷನನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸೂಪರ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರೀತಿಯಂಥ ಒಂದು ಬೆಳವಣಿಗೆ ಇದೆ ಅಥವಾ ಡೆವಲಪ್ಮೆಂಟ್ ಇದೆ ಅಂತ ಕಾಣಬಹುದು. ಟ್ರಿಪಲ್ ಸ್ಪೀಡನ್ನು ನಾವು ಹೊಂದಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹೇಳ್ತಾ ಇದ್ದಾರೆ. ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ಸನ್ನು ಸೆಟಪ್ ಮಾಡಬೇಕು ಅನ್ನುವಂಥದ್ದಾಗಿ ಭಾರತ ಇವತ್ತು ಮುಂದಾಗ್ತಾ ಇದೆ. GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೆಕ್ನಾಲಜಿ ರಿಲೇಟೆಡ್ ಇರುವಂತೆ ಟರ್ಮಿನಾಲಜಿ ಆಧಾರದ ಮೇಲೆ ಅಥವಾ ಕೆಲವೊಂದಿಷ್ಟು ಕೀವರ್ಡ್ಗಳ ಆಧಾರದ ಮೇಲೆ ಏನಕ್ಕೆ ರಿಲೇಟೆಡ್ ಇದೆ ಅನ್ನೋದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿರ್ತಾರೆ. ಇಲ್ಲಿ ಸೂಪರ್ ಕಂಪ್ಯೂಟರ್ಸ್ ಅಂತಂದರೆ ಫಾಸ್ಟೆಸ್ಟ್ ಕಂಪ್ಯೂಟರ್ಸ್ಗಳು ಯಾವ ರೀತಿಯಾಗಿ ಫಾಸ್ಟ್ ಪ್ರೊಸೆಸಿಂಗ್ ಆಗುತ್ತೆ, ಇದರ ಒಂದು ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ಫ್ಲಾಪ್ಸ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ. ಈ ಫ್ಲಾಪ್ಸ್ ಅಂತಂದರೆ ಕಂಪ್ಯೂಟರ್ ಸ್ಪೀಡನ್ನು ಪ್ರೊಸೆಸಿಂಗ್ ಮಾಡುವಂಥದ್ದು. ಪರ್ ಸೆಕೆಂಡಲ್ಲಿ ಯಾವ ರೀತಿಯಾಗಿ ಆಪ್ರೇಷನನ್ನು ಮಾಡುತ್ತೆ, ಒಂದು ಸೆಕೆಂಡಲ್ಲಿ ಇದರ ಒಂದು ಆ್ಯಕ್ಟಿವಿಟಿಗಳ ಆಧಾರದ ಮೇಲೆ ಈ ಒಂದು ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಫ್ಲಾಪ್ಸ್ ಅಂತಂದರೆ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ಕಂಪ್ಯೂಟರ್ಸ್. ಅಗೇನ್ ಈ ಒಂದು ಫ್ಲಾಪ್ಸನ್ನು ಹೈಯರ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪೆಟಾ ಫ್ಲಾಪ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಒಂದು ಪೆಟಾ ಫ್ಲಾಪ್ಸ್ ನಡಿನಲ್ಲಿ 1000 ಟ್ರಿಲಿಯನ್ ಫ್ಲಾಪ್ಸ್ಗಳನ್ನು ಕಾಣುವಂಥದ್ದು. ಭಾರತದಲ್ಲಿ 18 ಪೆಟಾ ಫ್ಲಾಪ್ಸನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಮುಂದಾಗ್ತಾ ಇರುವಂಥದ್ದು 18 ಪೆಟಾ ಫ್ಲಾಪನ್ನು ಹೊಂದಬೇಕು ಅನ್ನುವಂಥದ್ದಾಗಿ. ಇದು ಆಲ್ರೆಡಿ ಇರುವಂಥ ಒಂದು ಕೆಪಾಸಿಟಿ ಅಂತಂದರೆ ಪ್ರತ್ಯುಷ್ ಹಾಗೂ ಮಿಹಿರ್ ಈ ಎರಡೂ ಸೂಪರ್ ಕಂಪ್ಯೂಟರ್ಸ್ಗಳನ್ನು ನಾವು 6.8 ಪೆಟಾ ಫ್ಲಾಪ್ ನಡಿನಲ್ಲಿ ಕಾಣ್ಬೋದು. ಇದರ ಒಂದು ಸ್ಪೀಡ್ ಇವಾಗ 6.8 ಇದೆ. ನಾವು 3 ಟೈಮ್ಸ್ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 18 ಪೆಟಾ ಫ್ಲಾಪನ್ನು ಹೊಂದಬೇಕು ಅನ್ನುವಂಥದ್ದಾಗಿ, ಅದು ಇದೇ ವರ್ಷ ಹೊಂದಬೇಕು ಅನ್ನುವಂಥದ್ದಾಗಿ ಅಲೋಕೇಶನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ಸ್ಗಳ ಒಂದು ಡೆವಲಪ್ಮೆಂಟನ್ನು ಕನ್ಸಿಡರ್ ಮಾಡಿದರೆ ಪ್ರತ್ಯುಷ್ ಹಾಗೂ ಮಿಹಿರ್ ಈ ಎರಡೂ ಸೂಪರ್ ಕಂಪ್ಯೂಟರ್ಸ್ಗಳ ಕಂಬೈನ್ಡ್ ಕೆಪಾಸಿಟಿಯನ್ನು ನಾವು 6.8 ಪೆಟಾ ಫ್ಲಾಪ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಇದರ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಹೈಯೆಸ್ಟ್ ಇರ್ತಕ್ಕಂತಹ ಒಂದು ಸ್ಪೀಡನ್ನು ನೋಡಿದರೆ USA ಹೈಯೆಸ್ಟ್ ಸ್ಪೀಡನ್ನು ಹೊಂದಿದೆ. ಯುನೈಟೆಡ್ ಸ್ಟೇಟ್ ನಡಿನಲ್ಲಿ ನಾವು ಸರಿಸುಮಾರು 1000 ಪೆಟಾ ಫ್ಲಾಪ್ಸ್ ಇರ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಕಾಣ್ತಾ ಇದ್ದೀವಿ. ಫಾಸ್ಟೆಸ್ಟ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸಿಸ್ಟಮನ್ನು ಇವತ್ತು US ಹೊಂದಿದೆ. ಭಾರತದಲ್ಲಿ ಪ್ರತ್ಯುಷ್ ಆಗಿರ್ಬೋದು, ಮಿಹಿರ್, ಪ್ರತ್ಯುಷನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಪುಣೆಯಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ನಡಿನಲ್ಲಿ ಕಾಣುವಂಥದ್ದು. ಇನ್ನು ನೋಯ್ಡಾನಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫಾರ್ಕಾಸ್ಟಿಂಗ್ ನಡಿನಲ್ಲಿ ಮಿಹಿರ್ ಕಂಪ್ಯೂಟರ್ನ ಕಾಣ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಕಂಪ್ಯೂಟರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಫ್ಲಾಪ್ಸ್ ಅಂದರೆ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಪೆಟಾ ಫ್ಲಾಪ್ ಅಂದರೆ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಾಗಿ ಅಲೋಕೇಶನ್ಸ್ ಆಗಿರ್ಬೋದು ಅಥವಾ ಜನರಲ್ ಟಾರ್ಗೆಟ್ ಅಂತಂದರೆ 2025 ಒಳಗಾಗಿ ನಾವು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ಸನ್ನು ಹೊಂದಬೇಕು ಅನ್ನುವಂಥ ಟಾರ್ಗೆಟ್ ಇದೆ ಅಷ್ಟೇ. ಅಲೋಕೇಶನ್ಸ್ ಇದೆಲ್ಲ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗಲ್ಲ. ಹಾಗೂ ಇನ್ನೊಂದು ಪಾಯಿಂಟ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಟೆಕ್ನಾಲಜಿಯನ್ನು ನಾವು ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಫ್ರಾನ್ಸ್. ಫ್ರೆಂಚ್ ರಿಲೇಟೆಡ್ ಇರುವಂಥ ಒಂದು ಕಾರ್ಪೊರೇಷನ್, ಇದರ ಮುಖಾಂತರ ನಾವು ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಟೈಸ್ ದಟ್ ಬೈಂಡ್. GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕ್ವಾಡ್ ಸಮಿಟ್, ಕ್ವಾಡ್ಗೆ ಸಂಬಂಧಪಟ್ಟಂಥ ಶೃಂಗಸಭೆಯಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾದ ಒಂದು ಕೋಆಪರೇಷನ್ ಹೇಗೆ ಇನ್ಕ್ರೀಸ್ ಆಗಿದೆ, ಈ ಒಂದು ಮಲ್ಟಿಲ್ಯಾಟ್ರಲ್ ಇವೆಂಟ್ ನಡಿನಲ್ಲಿ ಎರಡು ಕಂಟ್ರಿಗಳು ಯಾವ ರೀತಿಯಾಗಿ ಟೈಸ್ ಆಗಿದೆ, ಯಾವ ರೀತಿಯಾಗಿ ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗಿದ್ದಾವೆ ಅನ್ನುವಂಥ ಒಂದು ಪಾಯಿಂಟ್ಸನ್ನು ಈ ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಕ್ವಾಡ್ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದ್ದಾವೆ, US ನೋಡ್ತಾ ಇದ್ದೀವಿ, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ.
ಈ 4 ಕಂಟ್ರೀಸ್ಗಳು ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಆಪರೇಷನನ್ನು ಮಾಡಲಿಕ್ಕೆ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗನ್ನು ಮಾಡ್ತಾ ಇದ್ದಾವೆ. ರೀಸೆಂಟಾಗಿ ಸಮಿಟ್ ನಡೆದಿದೆ. ಎಲ್ಲಿ ನಡೆದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಆಸ್ಟ್ರೇಲಿಯಾ ಹಾಗೂ ಭಾರತ ಇದರ ಮಧ್ಯೆ ಇರುವಂಥ ಟೈಸ್ಗಳನ್ನು ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡಿದ್ದಾರೆ ಅನ್ನೋದ್ರ ಕಡೆ ಗಮನ ಹರಿಸೋಣ. ಆಸ್ಟ್ರೇಲಿಯನ್ ಕನ್ಸುಲೇಟನ್ನು ಬೆಂಗಳೂರಲ್ಲಿ ಸೆಟಪ್ ಮಾಡಬೇಕು ಅಂತ. ಸೊ ಭಾರತದಲ್ಲಿ ಆಸ್ಟ್ರೇಲಿಯನ್ ಕನ್ಸುಲೇಟ್ ಅಂತಂದರೆ ರಾಯಭಾರಿ ಕಚೇರಿಯನ್ನು ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ, ಮತ್ತು ಇಂಡಿಯನ್ ಕನ್ಸುಲೇಟನ್ನು ಬ್ರಿಸ್ಬೇನಲ್ಲಿ ನಾವು ಕ್ರಿಯೇಟ್ ಮಾಡುವಂಥದ್ದು. ಬ್ಯಾಂಗ್ಳೂರಲ್ಲಿ ನಾವು ಆಸ್ಟ್ರೇಲಿಯಾಗೆ ರಿಲೇಟೆಡ್ ಇರತಕ್ಕಂಥ ರಾಯಭಾರಿ ಕಚೇರಿಯನ್ನು ಮಾಡುವಂಥದ್ದು ಹಾಗೂ ಇಂಡಿಯನ್ ಕನ್ಸುಲೇಟನ್ನು ಬ್ರಿಸ್ಬೇನಲ್ಲಿ ಮಾಡುವಂಥದ್ದಾಗಿ ಈ ಟೈಸ್ ಹೇಳ್ತಾ ಇದೆ. ಹಾಗೂ ಮೈಗ್ರೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಮೊಬಿಲಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕೋಆಪರೇಷನನ್ನು ಅಥವಾ ಒಪ್ಪಂದವನ್ನು ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗಿದ್ದಾರೆ. ಸೊ ಮೊದಲ ಹಂತದಲ್ಲಿ ರಾಯಭಾರಿ ಕಚೇರಿಗಳನ್ನು ಕ್ರಿಯೇಟ್ ಮಾಡೋದು, ಕನ್ಸುಲೇಟ್ಸ್ಗಳನ್ನು ಎರಡೂ ಕಂಟ್ರಿಗಳ ಮಧ್ಯೆ ಕ್ರಿಯೇಟ್ ಮಾಡುವಂಥದ್ದು. ಇನ್ನು ಮೈಗ್ರೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮೊಬಿಲಿಟಿಗೆ ಸಂಬಂಧಪಟ್ಟಂತೆ ಇರುವಂಥ ಒಪ್ಪಂದವನ್ನು ಹಾಕಲಿಕ್ಕೆ ಮುಂದಾಗಿದೆ. ಗ್ರೀನ್ ಹೈಡ್ರೋಜನ್ ಎನರ್ಜಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಟಾಸ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡಬೇಕು. ಫೈನಲೈಜೇಷನನ್ನು ಸಹ ಈ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಧ್ಯೆ ಮಾಡಲಾಗುತ್ತೆ. ಡಿಫೆನ್ಸ್ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನ್ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೂ ಡಿಸೆಂಬರ್ ಮಂತಲ್ಲಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ಗೂ ಸಹ ಸಹಿ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾವೆ. ಸೊ ಇಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಮಂತ್ರವನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ಎರಡೂ ಕಂಟ್ರಿಗಳು ಇವತ್ತು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ಎತ್ತಿ ಹಿಡಿಯೋದಾಗಲಿ, ಡಯಾಸ್ಪೋರಾ ರಿಲೇಟೆಡ್ ಇರುವಂತೆ ಹಾಗೂ ದೋಸ್ತಿ, ಈ 3 Dsಗಳನ್ನು ಕಾಣುವಂಥದ್ದು. ಡೆಮೊಕ್ರಸಿ, ಡಯಾಸ್ಪೋರಾ ಹಾಗೂ ದೋಸ್ತಿ ಅಂದರೆ ಫ್ರೆಂಡ್ಶಿಪ್. ಭಾರತ ಮತ್ತು ಆಸ್ಟ್ರೇಲಿಯಾ ಇವತ್ತು ಉಕ್ರೈನ್ ಹಾಗೂ ರಷ್ಯಾ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಇವತ್ತು ಉಕ್ರೈನ್ ಕ್ರೈಸಿಸ್ ರಿಲೇಟೆಡ್ ಇರುವಂತೆ ವೆಸ್ಟರ್ನ್ ಹಾಕಿರುವಂಥ ಒಂದು ಸ್ಯಾಂಕ್ಷನ್ ಆಗಿರ್ಬೋದು, ಈ ಒಂದು ಇಂಟರ್ನ್ಯಾಷನಲ್ ಇಶ್ಯೂಸ್ ನಡಿನಲ್ಲಿ ಭಾರತ ಹಾಗೂ ಚೈನಾ ಸೇಮ್ ಇರ್ತಕ್ಕಂಥ ಒಪಿನಿಯನನ್ನು ಹೊಂದಿಲ್ಲ. ಆದ್ರೂ ಇವತ್ತು ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಕಂಟ್ರೀಸ್ಗಳ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟನ್ನು ಕಾಣುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಾಡ್ ಗ್ರೂಪಿಂಗ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಭಾರತ ಮತ್ತು ಆಸ್ಟ್ರೇಲಿಯಾದ ಮಧ್ಯೆ ಇರತಕ್ಕಂಥ ಬಯಲ್ಯಾಟ್ರಲ್ ಕೋಆಪರೇಷನನ್ನು ಈ ಒಂದು ಆರ್ಟಿಕಲ್ ಇಂದ ನಾವು ಕನೆಕ್ಟ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತಂದರೆ, ರೀಸೆಂಟಾಗಿ ಅರಬ್ ಲೀಗ್ ಸಮಿಟನ್ನು ಅಥವಾ ಅರಬ್ ರಿಲೇಟೆಡ್ ಇರತಕ್ಕಂಥ ಒಂದು ಶೃಂಗಸಭೆಯನ್ನು ಕಾಣ್ತಾ ಇದ್ದೀವಲ್ಲ, ಇಲ್ಲಿ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ಡಿಸಿಷನ್ ಯಾವ ರೀತಿಯಾಗಿದೆ ಹಾಗೂ ಭಾರತ ಯಾವ ರೀತಿಯಾಗಿ ಟೈಸನ್ನು ಇಂಪ್ರೂವೈಸ್ ಮಾಡಬೇಕು, ಸ್ಪೆಸಿಫಿಕಲಿ ಸೌದಿ ಅರೇಬಿಯಾ ಜೊತೆಗೆ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ 32ನೇ ಅರಬ್ ಲೀಗ್ ಸಮಿಟ್ ನಡಿನಲ್ಲಿ ತೆಗೆದುಕೊಂಡಿರುವಂಥ ಒಂದು ಡಿಕ್ಲರೇಷನ್ ಅಂತಂದರೆ ಜಿದಾ ಡಿಕ್ಲರೇಷನ್. ಈ ಒಂದು ಡಿಕ್ಲರೇಷನ್ ನಡಿನಲ್ಲಿರುವಂಥ ಇಂಪಾರ್ಟೆಂಟ್ ಫೀಚರ್ ಅಂತಂದರೆ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಇರ್ತಕ್ಕಂಥ ಎಲ್ಲ ಚಾಲೆಂಜಸ್ಸು ಇವತ್ತು ಅರಬ್ ಕಂಟ್ರೀಸ್ಗಳು ಅಥವಾ ಅರಬರು ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ದಾರಲ್ಲ, ಈ ಒಂದು ಚಾಲೆಂಜಸನ್ನು ರಿಸಾಲ್ವ್ ಮಾಡಲಿಕ್ಕೆ ಫಾರಿನ್ ಕಂಟ್ರೀಸ್ಗಳು ಅಥವಾ ಬೇರೆ ದೇಶದವರು ಇಂಟರ್ಫಿಯರ್ ಆಗಬಾರ್ದು ಅಂತ. ಫಾರಿನರ್ಸು ಇವತ್ತು ಇಂಟರ್ಫಿಯರ್ ಆಗೋದನ್ನು ಸ್ಟಾಪ್ ಮಾಡಬೇಕು. ಡೊಮೆಸ್ಟಿಕ್ ಅಫೇರ್ಸ್ಗಳನ್ನು ಅರಬ್ ಕಂಟ್ರಿಗಳೇ ಇವತ್ತು ರಿಸಾಲ್ವ್ ಮಾಡಬೇಕು ಅನ್ನುವಂಥದ್ದು, ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಡಿಕ್ಲರೇಷನನ್ನು ಮಾಡಿದ್ದಾರೆ. ಅರಬ್ ಕಂಟ್ರಿಗಳ ಮಧ್ಯೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಕೋಆಪರೇಷನ್ ಆಗಿರ್ಬೋದು. ಸೊ ಎಕ್ಸ್ಟರ್ನಲ್ ಸಪೋರ್ಟನ್ನು ನಾವು ರಿಜೆಕ್ಟ್ ಮಾಡಬೇಕು. ಆರ್ಮ್ ರಿಲೇಟೆಡ್ ಇರ್ತಕ್ಕಂಥ ಸಪೋರ್ಟ್ಸ್ಗಳನ್ನಾಗಿರ್ಬೋದು, ಮಿಲಿಟರಿ ರಿಲೇಟೆಡ್ ಇರ್ತಕ್ಕಂಥ ಸಪೋರ್ಟ್ಸ್ಗಳನ್ನು ಏನು ಅರಬ್ ಕಂಟ್ರೀಸ್ಗಳು ತೆಗೆದುಕೊಳ್ತಾ ಇದ್ದಾವೆ, ಸ್ಪೆಸಿಫಿಕಲಿ ಇವತ್ತು US ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇದೆ. ಇದರಿಂದ ಅರಬ್ ನೇಷನ್ಸಲ್ಲಿ ಇರತಕ್ಕಂಥ ಒಂದು ಫಾರಿನ್ ಇಂಟರ್ಫಿಯರೆನ್ಸನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿದಾ ಡಿಕ್ಲರೇಷನನ್ನು ಮಾಡಿದ್ದಾರೆ. ಪ್ರಿಲಿಮ್ಸಲ್ಲಿ ಈ ಒಂದು ಡಿಕ್ಲರೇಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟಲ್ಲಿ 32ನೇ ಅರಬ್ ಲೀಗ್ ಸಮಿಟ್ನಲ್ಲಿ ಬಂದಿರುವಂಥ ಒಂದು ಔಟ್ಕಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಸೌದಿ ಅರೇಬಿಯಾದೊಂದಿಗೆ ಭಾರತದ ಕೋಆಪರೇಷನನ್ನು ಹೇಗೆ ನಾವು ಇನ್ಕ್ರೀಸ್ ಮಾಡಬೇಕು, ಇದರಿಂದ ಬೆನಿಫಿಟ್ ಯಾವ ರೀತಿಯಾಗಿದೆ ಅಂದರೆ, ಇವತ್ತು ಅರಬ್ ಅಲ್ಲಿರ್ತಕ್ಕಂಥ ಒಂದು ಕಂಡೀಷನನ್ನು ನೋಡಿದರೆ ಅಥವಾ ಅವರ ಒಂದು ಎಕನಾಮಿಕ್ ಗ್ರೋತನ್ನು ಕನ್ಸಿಡರ್ ಮಾಡಿದರೆ, ಸೌದಿ ಅರೇಬಿಯಾದ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಇದರ ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ ಅಂತ ನೋಡಿದರೆ 2022ರಲ್ಲಿ ಸೌದಿ ಅರೇಬಿಯಾದ ಒಂದು GDP ಏನಿದೆ 8.7% ಗ್ರೋತನ್ನು ಕಂಡಿದೆ. ಇದು ಸೌದಿ ಅರೇಬಿಯಾದ ಒಂದು ಡೆವಲಪ್ಮೆಂಟ್. ಸೆಕೆಂಡ್ ಪೊಸಿಷನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸನ್ನು ಕಾಣ್ತಾ ಇದ್ದೀವಿ, UAEಯನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಒಂದು GDP ಕನ್ಸಿಡ್ರೇಷನ್ ಅಥವಾ ಕಂಪ್ಯಾರಿಸನನ್ನು ನಾವು ಸೌದಿ ಅರೇಬಿಯಾಗ ಮಾಡಿದರೆ, ಸೌದಿ ಅರೇಬಿಯಾ ಇವತ್ತು 2 ಪಟ್ಟು ಡೆವಲಪ್ಮೆಂಟನ್ನು ಅಥವಾ ಗ್ರೋತನ್ನು ಕಾಣ್ತಾ ಇದೆ. ಸೆಕೆಂಡ್ ಪ್ಲೇಸಲ್ಲಿ ಇದ್ರೂ ಸಹ ಇವತ್ತು ಹೈಯೆಸ್ಟ್ ಸೌದಿ ಅರೇಬಿಯಾ 2 ಪಟ್ಟನ್ನು ಹೊಂದಿದೆ ಅನ್ನುವಂಥದ್ದಾಗಿ ನಾವು ಕಾಣಬಹುದು.
ಹಾಗೂ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳ ಒಂದು ಆರ್ಗನೈಸೇಷನ್ ಅಡಿನಲ್ಲಿ ಸೌದಿ ಅರೇಬಿಯಾದ ಒಂದು ಕಾಂಟ್ರಿಬ್ಯೂಷನ್ ಅಂತಂದರೆ ಇದರ ಒಂದು ಇನ್ಕಮ್ ಇವತ್ತು ಸರಿಸುಮಾರು 51% ಗ್ರೋತನ್ನು ಕಾಣ್ತಾ ಇದೆ. ಇದರ ಕಾಂಟ್ರಿಬ್ಯೂಷನನ್ನು ನಾವು ಕಾಣಬಹುದು. ಆಯಿಲ್ ಎಕ್ಸ್ಪೋರ್ಟಿಂಗ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳಲ್ಲಿ ಸೌದಿ ಅರೇಬಿಯಾದ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಹಾಗೂ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಆಯಿಲ್ ಕಂಪನಿಯನ್ನು ಸಹ ಇವತ್ತು ಸೌದಿ ಅರೇಬಿಯಾ ಹೊಂದಿದೆ ಅನ್ನುವಂಥದ್ದಾಗಲಿ, ಇದರ ಒಂದು ಆಯಿಲ್ ಮಾರ್ಕೆಟ್ಗೆ ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ಹೈ ವೊಲಟಾಲಿಟಿ ಇದ್ರೂ ಸಹ ಸೌದಿ ಅರೇಬಿಯಾದ ಒಂದು ಸ್ಟ್ರೆಂತನ್ನು ಕಾಣುವಂಥದ್ದಾಗಲಿ. ಇನ್ನು ಸೆಕೆಂಡ್ ಡೈಮೆನ್ಷನ್ ಅಂತಂದರೆ ಭಾರತದೊಂದಿಗೆ ಕೋಆಪರೇಷನ್ ಇನ್ಕ್ರೀಸ್ ಆಗೋದ್ರಿಂದ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ. ಇವಾಗ ವೆಸ್ಟ್ ಏಷ್ಯನ್ ರೀಜನಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೌದಿ ಅರೇಬಿಯಾ ಅರಬ್ ವರ್ಲ್ಡಲ್ಲಿ ಒಂದು ಸ್ಟ್ರೆಂತನ್ನು ಕಾಣ್ತಾ ಇದೆ. ಇದರಿಂದ ಬೇರೆ ಕಂಟ್ರಿಗಳೊಂದಿಗೆ ನಾವು ಟೈಸ್ ಮಾಡಲಿಕ್ಕೆ ಆಗಿರ್ಬೋದು, ಸ್ಪೆಸಿಫಿಕಲಿ ಎಕನಾಮಿಕ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡೋದು, ಎರಡು ಕಂಟ್ರಿಗಳ ಮಧ್ಯೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ಟಾಕನ್ನು ಮಾಡುವಂಥದ್ದಾಗಲಿ, ಇಂಡಿಯಾ ಹಾಗೂ ಸೌದಿ ಪಾರ್ಟ್ನರ್ಶಿಪ್ಪನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಸೋಷೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡುವಂಥದ್ದಾಗಲಿ, ಬೈಲ್ಯಾಟ್ರಲ್ ಟೈಸ್ಗಳನ್ನು ಇನ್ಕ್ರೀಸ್ ಮಾಡೋದು, ರೀಜ್ನಲ್ಲಿ ಭಾರತ ಯಾವ ರೀತಿಯಾಗಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರತಕ್ಕಂಥ ಸಪೋರ್ಟ್ ಆಗಿರ್ಬೋದು, ಹಾಗೂ ಸೌದಿ ಅರೇಬಿಯಾದಿಂದಲೂ ಸಹ ಭಾರತಕ್ಕೆ ಸಪೋರ್ಟ್ ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಭಾರತಕ್ಕೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಆಗಿರುವಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನು ಇನ್ವೈಟ್ ಮಾಡಬೇಕು ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತ ಇವತ್ತು G20ದ ಒಂದು ಪ್ರೆಸಿಡೆನ್ಷಿಯಲ್ಶಿಪ್ಪನ್ನು ಹೊಂದಿದೆ. ಬರುವಂತಹ ಒಂದು ಸಮ್ಮಿಟ್ ನಡಿನಲ್ಲಿ ನಾವು ಇವರನ್ನು ಇನ್ವೈಟ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾದೊಂದಿಗೆ ಕೋಆಪರೇಷನನ್ನು ಇನ್ಕ್ರೀಸ್ ಮಾಡಬೇಕು. ಇದರಿಂದ ಭಾರತಕ್ಕೂ ಸಹ ಸಹಕಾರಿಯಾಗುತ್ತೆ. ಜಿಯೋ ಪೊಲಿಟಿಕಲ್ ಶಿಫ್ಟನ್ನು ನಾವು ಕಾಣಲಿಕ್ಕೆ ಎರಡು ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಕನ್ಸಿಡರ್ ಮಾಡೋದಾದರೆ GS ಪೇಪರ್ 3 ನಡಿನಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಅಡ್ವಾನ್ಸ್ಮೆಂಟನ್ನು ನಾವು ಇವಾಗ ಕಾಣ್ತಾ ಇದ್ವಿ. ಇದರಲ್ಲಿರುವಂಥ ಒಂದು ಡೆವಲಪ್ಮೆಂಟ್ ಇವತ್ತು ಕಾಪಿರೈಟ್ಸ್ ಇಶ್ಯೂವನ್ನು ಯಾವ ರೀತಿಯಾಗಿ ತರ್ತಾ ಇದೆ. ಕಾಪಿರೈಟ್ಸ್ ಅಂತಂದರೆ ಇವಾಗ ಆರ್ಟಿಸ್ಟ್ಗಳು ಮಾಡಿರುವಂಥ ಒಂದು ವರ್ಕಿಗೆ ನಾವು ಯಾವ ರೀತಿಯಾಗಿ ಕಾನೂನಿನ ಮುಖಾಂತರ ಪ್ರೊಟೆಕ್ಷನನ್ನು ಮಾಡ್ತಾ ಇದ್ದೀವಿ. ಕಾಪಿರೈಟ್ಸ್ ಲಾ ನಡಿನಲ್ಲಿ ನಾವು ಇವತ್ತು ಆರ್ಟಿಸ್ಟ್ಗಳ ವರ್ಕನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫೋಟೋಗ್ರಾಫ್ಸ್ಗೆ ಸಂಬಂಧಪಟ್ಟಂತೆ ಯಾರಾದರೂ ಇಮೇಜಸ್ಗಳನ್ನು ಕ್ಯಾಪ್ಚರ್ ಮಾಡಿರ್ತಾರೆ, ಅವರು ಕಾಪಿರೈಟ್ಸನ್ನು ಕ್ಲೇಮ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಆರ್ಟಿಸ್ಟ್ಗಳ ಒಂದು ಫೋಟೋಗ್ರಾಫನ್ನು ಪ್ರೊಟೆಕ್ಷನ್ ಮಾಡೋದ್ರ ಜೊತೆಗೆ ಈ ಒಂದು ಒರಿಜಿನಲ್ ಪ್ರೊಟೆಕ್ಷನ್ನ ಮುಖಾಂತರ ಸೆಕೆಂಡರಿ ಪ್ರೊಟೆಕ್ಷನನ್ನು ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿರುವಂಥ ಒಂದು ವರ್ಕ್ನ ಮುಖಾಂತರ ಹೊಸದೊಂದು ವರ್ಕನ್ನು ಕ್ರಿಯೇಟ್ ಮಾಡಿದರೆ ಸೆಕೆಂಡರಿ ಪ್ರೊಟೆಕ್ಷನನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಆರ್ಟಿಸ್ಟ್ಗಳು ಇದು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಒಂದು ಕ್ರಿಯೇಷನನ್ನು ಅಥವಾ ಒಂದು ಫೋಟೋಗ್ರಾಫ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಕೆಚ್ ಆಗಿರ್ಬೋದು, ಇದನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ. ಇದರಿಂದ ಮಾಡಿಫಿಕೇಷನ್ ಮಾಡೋದ್ರ ಮುಖಾಂತರ ಸೆಕೆಂಡರಿ ವರ್ಕನ್ನು ಏನು ಮಾಡಿರ್ತಾರಲ್ಲ ಇವ್ರಿಗೂ ಸಹ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡುವಂಥದ್ದು. ಆದರೆ ಈ ಒಂದು ಪ್ರೊಟೆಕ್ಷನ್ ಬ್ಯಾಲೆನ್ಸ್ಡ್ ವೇನಲ್ಲಿ ಇರಬೇಕು. ಒರಿಜಿನಲಿ ವರ್ಕ್ ಮಾಡೋರಿಗೆ ಯಾವುದೇ ರೀತಿಯಾದಂಥ ರೈಟ್ ವಯೋಲೇಷನ್ ಇಲ್ಲಿ ಆಗಬಾರ್ದು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಒಂದು ಸೆಕೆಂಡರಿ ವರ್ಕ್ ಏನಿರುತ್ತಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಇರುತ್ತೆ. ಲಾರ್ಜ್ ಸ್ಕೇಲಲ್ಲಿ ಈ ಒಂದು ಕಮರ್ಷಿಯಲ್ ಯುಟಿಲಿಟಿಯನ್ನು ನಾವು ಕಾಣ್ಬೋದು. ಹಾಗಾಗಿ ನಾವು ಯಾವುದೇ ರೀತಿಯಾಗಿ ಕಾಪಿರೈಟ್ಸ್ ರಿಲೇಟೆಡ್ ಇರತಕ್ಕಂತಹ ಲಾನ್ನ ತರ್ತಾ ಇದ್ದೀವಿ ಅಂತಂದರೆ ಫೇರ್ ಯೂಸನ್ನು ನಾವಿಲ್ಲಿ ತರಬೇಕಾಗುತ್ತೆ. ಫಸ್ಟ್ ಫ್ಯಾಕ್ಟರ್ ಯಾರಿರ್ತಾರೆ ಅಥವಾ ಒರಿಜಿನಲಿ ಯಾರು ಇದನ್ನು ತಯಾರು ಮಾಡಿರ್ತಾರಲ್ಲ ಅವ್ರಿಗೂ ಸಹ ಯಾವುದೇ ರೀತಿಯಾದಂಥ ರೈಟ್ ವಯೋಲೇಷನ್ ಆಗದೆ ಇರುವಂತೆ ನಾವು ಕಾಣ್ಕೊಳ್ಬೇಕು ಅಥವಾ ಫೇರ್ ಆಗಿರ್ತಕ್ಕಂಥ ಒಂದು ರೈಟ್ಸನ್ನು ಕೊಡಬೇಕು ಅನ್ನುವಂಥದ್ದಾಗಿ ಲಾ ಹೇಳ್ತಾ ಇದ್ದಾವೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಳೋದಾದರೆ ಇವಾಗ ನಾವು ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಚಾಟ್ GPT ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಚಾಟ್ GPT 4, ಮಿಡ್ ಜರ್ನಿ ಅನ್ನುವಂಥದ್ದಾಗಿಯೂ ಸಹ ಕಾಣ್ತಾ ಇದ್ದೀವಿ. ಇನ್ನು ಸ್ಟೇಬಲ್ ಡಿಫ್ಯೂಷನ್, ಈ ಎಲ್ಲ ಟೆಕ್ನಾಲಜಿಗಳು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟೆಕ್ನಾಲಜಿಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಫೋಟೋಸ್ಗಳ ಒಂದು ಕನ್ಸೋಲ್ಟೇಷನ್ ಆಗಿರ್ಬೋದು, ಟೆಕ್ಸ್ಟ್ ರಿಲೇಟೆಡ್ ಇರ್ತಕ್ಕಂಥ ಕನ್ಸೋಲ್ಟೇಷನ್ ಆಗಿರ್ಬೋದು, ವಿಡಿಯೋಸ್ಗಳ ಒಂದು ಕನ್ಸೋಲ್ಟೇಷನ್ ಆಗಿರ್ಬೋದು. ಇಲ್ಲಿ ಪ್ರಿಸೈಸ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳು ಸಹಕಾರಿ ಆಗ್ತಾ ಇದೆ. ಒರಿಜಿನಲ್ ವರ್ಕ್ಗೆ ಸಂಬಂಧಪಟ್ಟಂತೆ ನಾವು ಫೇರ್ ಇರ್ತಕ್ಕಂಥ ಒಂದು ಕಾಪಿ ರೈಟ್ಸನ್ನು ಯಾವ ರೀತಿಯಾಗಿ ಕೊಡಬೇಕು. ಇಲ್ಲಿರುವಂಥ ಸಿಂಪಲ್ ಕನ್ಸರ್ನ್ ಅಂತಂದರೆ ಒರಿಜಿನಲ್ ವರ್ಕ್ ಮಾಡಿರುವಂಥದ್ದು ಹಾಗೂ ಈ ಒಂದು ಟೆಕ್ನಾಲಜಿ ಮುಖಾಂತರ ಮಾಡಿರುವಂಥ ವರ್ಕ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನೀವು ಕಾಪಿ ರೈಟ್ಸನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಫೇರ್ ಇರ್ತಕ್ಕಂಥ ಒಂದು ಲಾವನ್ನು ತರ್ತಾ ಇದ್ದೀರಾ ಅನ್ನುವಂಥದ್ದು. ಭಾರತದಲ್ಲಿರುವಂಥ ಒಂದು ಲಾನ ನೋಡಿದ್ರೆ ಕಾಪಿ ರೈಟ್ಸ್ ಆ್ಯಕ್ಟ್
1957ನಲ್ಲಿರುವಂಥ ಒಂದು ಎಕ್ಸೆಪ್ಷನನ್ನು ಕಾಣ್ಬೋದು. ನಾವು ಹೈಬ್ರಿಡ್ ಆಗಿರ್ತಕ್ಕಂಥ ಒಂದು ಮಾಡೆಲನ್ನು ಯೂಸ್ ಮಾಡ್ತಾ ಇದ್ವಿ. ಸ್ಪೆಸಿಫಿಕಲಿ ಎಕ್ಸೆಪ್ಷನ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಅಂದರೆ ಫೇರ್ ಆಗಿರ್ತಕ್ಕಂಥ ಕಾಪಿರೈಟ್ಸ್ ಡೀಲನ್ನು ಮಾಡಬೇಕು ಅಂತಂದರೆ ಯಾರು ಒರಿಜಿನಲ್ ವರ್ಕನ್ನು ಮಾಡಿರ್ತಾರೆ ಅಥವಾ ಯಾವ ಸಂದರ್ಭದಲ್ಲಿ ನಾವು ಎಕ್ಸೆಪ್ಷನನ್ನು ಕೊಡಬೇಕು ಅನ್ನುವಂಥದ್ದಾಗಿ ಲಾ ಸ್ಪೆಸಿಫಿಕಲಿ ಹೇಳ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಇದೊಂದು ಇಶ್ಯೂ ಇದೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬಂದಿರತಕ್ಕಂಥ ಔಟ್ಪುಟ್ಟನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು, ಒರಿಜಿನಲ್ ವರ್ಕಿಗೆ ನಾವು ಯಾವ ರೀತಿಯಾಗಿ ಫೇರ್ ಆಗಿರ್ತಕ್ಕಂಥ ಒಂದು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು, ರೈಟ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಭಾರತದಲ್ಲಿ ನಾವು ಎಕ್ಸೆಪ್ಷನನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರಿಲೇಟೆಡ್ ಇರುವಂಥ ಇಶ್ಯೂ ಭಾರತದ ಮೇಲೆ ಅಷ್ಟೊಂದು ಇಂಪ್ಯಾಕ್ಟನ್ನು ತರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ನಾವು ಇಲ್ಲಿರುವಂಥ ಒಂದು ಲಾ ನಡಿನಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿ ಆಗಿದೆ, ಅದರಲ್ಲೂ ಈ ಒಂದು ಆರ್ಟಿಕಲಿಂದ ಕಾಪಿ ರೈಟ್ಸ್ ರಿಲೇಟೆಡ್ ಇರುವಂಥ ಒಂದು ಇಶ್ಯೂವನ್ನು ಕನೆಕ್ಟ್ ಮಾಡ್ಕೋಬೋದು. ಕಾಪಿ ರೈಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಲಾ ಯಾವ ರೀತಿಯಾಗಿ ಹೇಳ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಇಶ್ಯೂವನ್ನು ಅಡ್ರೆಸ್ ಮಾಡ್ತಾ ಇದೆ ಅನ್ನುವಂಥ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ 2 ಸ್ಟೇಟ್ಮೆಂಟ್ಸ್ಗಳನ್ನು ಕಾಣ್ಬೋದು. ಒಂದು ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಸ್ಟ್ರಕ್ಚರ್ನ ಡೆಫಿನೇಷನ್ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಲಿ, ಫೆಡರಲಿಸಮ್, ಸೆಕ್ಯುಲರಿಸಮ್ ಹಾಗೂ ಫಂಡಮೆಂಟಲ್ ರೈಟ್ಸ್, ಡೆಮೋಕ್ರಸಿ ಪ್ರಿನ್ಸಿಪಲ್ನ ಮುಖಾಂತರ ಇವತ್ತು ನಾವು ಬೇಸಿಕ್ ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಸಂವಿಧಾನದಲ್ಲಿ ನಾವು ಕಾಣಬಹುದು ಅನ್ನುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಜುಡಿಷಿಯರಿ ರಿವ್ಯೂವ್ಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಜುಡಿಷಿಯರಿ ರಿವ್ಯೂವನ್ನು ನಾವು ಯಾವ ಆರ್ಟಿಕಲಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಜುಡಿಷಿಯರಿ ರಿವ್ಯೂವ್ನಿಂದಾಗಿ ಸಂವಿಧಾನದಲ್ಲಿರ್ತಕ್ಕಂತಹ ಐಡಿಯಲ್ಸ್ಗಳನ್ನು ನಾವು ಪ್ರಿಸರ್ವ್ ಮಾಡ್ತಾ ಇದ್ದೀವಿ ಹಾಗೂ ನಾಗರಿಕರಿಗೆ ಸಂಬಂಧಪಟ್ಟಂಥ ಲಿಬರ್ಟೀಸ್ಗಳನ್ನು ಸಹ ಇವತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಈ 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀರಿ. ಮೊದಲ ಹಂತದಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಜುಡಿಷಿಯರಿ ಇಂಡಿಪೆಂಡೆನ್ಸನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು, ಪ್ರೆಸೆಂಟ್ ಕಂಡೀಷನಲ್ಲಿ ಫೈನಾನ್ಸ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಗೆ ಕನೆಕ್ಟ್ ಮಾಡಿರುವಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೂ ಸೂಪರ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂಥ ಕೆಪಾಸಿಟಿಯನ್ನು ಭಾರತ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದಾಗಿ ಫ್ರೆಂಚಿಂದನೂ ಸಹ ಒಂದು ಟೆಕ್ನಾಲಜಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಾಗಿ ಆರ್ಟಿಕಲಲ್ಲಿ ಡಿಸ್ಕಷನನ್ನು ಮಾಡಿದ್ದಾರೆ. ಇನ್ನು ಥರ್ಡ್ ಆರ್ಟಿಕಲನ್ನು ನೋಡೋದಾದರೆ ಭಾರತ ಮತ್ತು ಆಸ್ಟ್ರೇಲಿಯಾದ ಮಧ್ಯೆ ಇರತಕ್ಕಂಥ ಒಂದು ಟೈಸನ್ನು ಡಿಸ್ಕಸ್ ಮಾಡಿರುವಂಥದ್ದು, ಹೇಗೆ ಬಯಲ್ಯಾಟರಲ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಇನಿಷಿಯೇಟಿವ್ಸ್ಗಳನ್ನು ಕಾಣುವಂಥದ್ದು. ಇನ್ನು ಫೋರ್ತ್ ಆರ್ಟಿಕಲನ್ನು ನಾವು ಕನ್ಸಿಡರ್ ಮಾಡಿದರೆ ಸೌದಿ ಅರೇಬಿಯಾದೊಂದಿಗೆ ಭಾರತದ ಬಯಲ್ಯಾಟರಲ್ ಕೋಆಪರೇಷನ್ ಆಗಿರ್ಬೋದು ಹಾಗೂ ಅರಬ್ ನೇಷನಲ್ಲಿ ಸೌದಿ ಅರೇಬಿಯಾದ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ರೀಸೆಂಟಾಗಿ ನಡೆದಿರುವಂಥ ಅರಬ್ ರಿಲೇಟೆಡ್ ಇರತಕ್ಕಂಥ ಲೀಗ್ ಸಮಿಟಲ್ಲಿ ಯಾವ ರೀತಿಯಾದಂಥ ಒಂದು ಡಿಕ್ಲರೇಷನನ್ನು ಮಾಡಿದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ನಾವು ಡಿಸ್ಕಷನನ್ನು ಮಾಡಿದ್ವಿ. ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತೆ ಜಿದಾಹ್ ಅನ್ನೋಂಥ ಒಂದು ಡಿಕ್ಲರೇಷನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಕಾಪಿ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ, ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರುವಂಥ ಒಂದು ಟೆಕ್ನಾಲಜಿ ಇಶ್ಯೂಸನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು, ಇದರಿಂದ ನಾವು ಹೇಗೆ ಒಬ್ಬ ಇಂಡಿವಿಜುವಲ್ನ ಆರ್ಟನ್ನು ಸೇವ್ ಮಾಡಬೇಕು, ಯಾವ ರೀತಿಯಾದಂಥ ಪ್ರೊಟೆಕ್ಷನ್ ಭಾರತದಲ್ಲಿದೆ, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಚಾಲೆಂಜ್ ಯಾವ ರೀತಿಯಾಗಿದೆ ಅಂತ ಡಿಸ್ಕಷನನ್ನು ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.